ಆದ್ರೆ ಅವಳ ಫ್ರೆಂಡ್ ಮಿಸ್ನ ನೆಲದ ಮೇಲೆ ಕುತ್ಕೊಂಡು ಅಳ್ತಿರ್ತಾಳೆ. ದೋಕ್ಯುಂಗ್ ಏನಾಯ್ತು ಅಂತ ಕೇಳ್ತಾಳೆ. ಅದಕ್ಕೆ ಮಿಸ್ನ ಹೇಳ್ತಾಳೆ, ಯಾರು ನನ್ನ ನಾವೆಲ್ ಓದ್ತಿಲ್ಲ, ಎಲ್ಲರೂ ನನ್ನ ಕ್ರಿಟಿಸೈಸ್ ಮಾಡ್ತಿದ್ದಾರೆ, ನಾನು ಇನ್ ಮುಂದೆ ನಾವೆಲ್ ಬರೆಯಲ್ಲ. ಮತ್ತೆ ಇಲ್ಲಿ ನಮಗೆ ಗೊತ್ತಾಗುತ್ತೆ ಮಿಸ್ನ ಒಬ್ಬ ರೈಟರ್ ಅಂತ. ದೋಕ್ಯುಂಗ್ ಮಿಸ್ನಾಗೆ ಸಮಾಧಾನ ಮಾಡ್ತಾಳೆ ಮತ್ತೆ ನಾವೆಲ್ ಬರೆಯೋದನ್ನ ಬಿಡಬೇಡ ಅಂತ ಧೈರ್ಯ ತುಂಬ್ತಾಳೆ. ನಂತರ ದೋಕ್ಯುಂಗ್ ಸಾಮಾನ್ ತರ್ಲಿಕ್ಕೆ ಅಂತ ಗ್ರೋಸರಿ ಸ್ಟೋರ್ಸ್ಗೆ ಹೋಗ್ತಾಳೆ. ಅಲ್ಲಿ ಅವಳಿಗೆ ಡಾಕ್ಟರ್ನ ಕಾಲ್ ಬರುತ್ತೆ. ಮತ್ತೆ ಡಾಕ್ಟರ್ ಹೇಳ್ತಾರೆ, ನೀನು ಸರ್ಜರಿ ಮಾಡಿಸ್ಕೊಳ್ಳೋದು ಒಳ್ಳೇದು, ಯಾಕಂದ್ರೆ ಈ 3 ತಿಂಗಳಲ್ಲೂ ನಿನಗೆ ತುಂಬಾ ಪೇನ್ ಆಗತ್ತೆ. ಇದನ್ನ ಕೇಳಿ ದೋಕ್ಯುಂಗ್ ಸ್ವಲ್ಪ ಯೋಚಿಸ್ತಾಳೆ. ನಂತರ ಅವಳು ತನ್ನ ಕೈಯಲ್ಲಿರೋ ಕೆಂಪು ದಾರಾನ ನೋಡಿ ಹೇಳ್ತಾಳೆ, ನಾನು ಅದ್ರ ವ್ಯವಸ್ಥೆ ಮಾಡಿದ್ದೀನಿ. ಈ ಕಡೆ ನಾವು ಗಾಡೆಸ್ನ ನೋಡ್ತೇವೆ. ಒಬ್ಳು ಲೇಡಿ ಆ ಗಾಡೆಸ್ಗೆ ಹೇಳ್ತಿದ್ರು, ಈ ಜಗತ್ತು ವಿನಾಶವಾಗೋ ಮಟ್ಟಕ್ಕೆ ಬಂದಿದೆ, ಯಾಕಂದ್ರೆ ಬೆಳಿಗ್ಗೆ ಮಾತ್ರ ತುಂಬಾ ನಕ್ಷತ್ರಗಳು ಬಿದ್ದಿವೆ. ಆಗ್ಲೇ ಅಲ್ಲಿ ಮ್ಯೂಲ್ಮಾಂಗ್ ಬರ್ತಾನೆ. ಮತ್ತೆ ಆ ಲೇಡಿ ಮ್ಯೂಲ್ಮಾಂಗು ಅದೇ ಹೇಳ್ತಾಳೆ. ಆ ಲೇಡಿ ಹೋದ ನಂತರ ಮ್ಯೂಲ್ಮಾಂಗ್